ಬ್ಯಾಕ್ ಟು ಮೈ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋಸ್ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಂದಿನ ಸಂಚಿಕೆಯಲ್ಲಿ. ಆದರೆ ನಿಮ್ಗೆ ಈ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಈ ಸಂಚಿಕೆಯ ಆರಂಭದಲ್ಲಿ ಮನೆ ಹತ್ರ ಅಜಿತ್ ಮತ್ತು ಮನೆಯವರೆಲ್ಲರೂ ಬರ್ತಾರೆ. ಆಗ ಬಂದಿದ್ದ ತಕ್ಷಣ ಅಜಿತ್ನ ಭೂಮಿ ಅಂತ ಹುಡ್ಕಕ್ಕೆ ಹೋಗ್ತಾ ಇರ್ತಾನೆ. ಪಲ್ಲವಿ ಇದ್ದವರು ಅಣ್ಣ ಭೂಮಿ ಅಕ್ಕ ಇಲ್ಲ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ಪಲ್ಲವಿ ಅವರೇ, ಹೇಳಿದ್ದಾರೆ ಎಲ್ಲರೂ ಹೊರಗಡೆ ಹೋಗಿದ್ದಾರಾ ಅಂತ ಹೇಳಿ ಅಂತ ಕೇಳಿದಾಗ ಇಲ್ಲ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಪಲ್ಲವಿ ಅವ್ರು ಹೇಳ್ತಾರೆ. ಈ ಕಡೆ ಅಜ್ಜಿ ಇದ್ದವರು ಲೋ ಅಜ್ಜಿತ್ ನೋಡು ಇಲ್ಲಿ ಯಾರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅಂದಾಗ ಯಾರು ಅಂತ ಹೇಳಿಬಿಟ್ಟು ಅಜ್ಜಿತ್ ಕೇಳ್ತಾರೆ. ಇಲ್ಲಿ ನೋಡು ಇಲ್ಲಿ ಮನಸ್ವಿನಿ ಕಣು ಅಂದಾಗ ಇವಳು ಮನಸ್ವಿನ ಅಂದ್ಬಿಟ್ಟು ಹೌದು ಕಣೋ ನಮಗೆ ಇಷ್ಟು ದಿನ ಗೊತ್ತೇ ಆಗಲಿಲ್ಲ ಅಂದಾಗ ಅಜಿತ್ ಸುಮ್ಮನೆ ಅವಳನ್ನು ಕ್ಯಾರೇನು ಅನ್ನಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ಇನ್ನು ಭೂಮಿ ಎಲ್ಲಿದ್ದಾಳೆ ಅಂತ ಹುಡ್ಕೋಕ್ಕೆ ಅಜಿತ್ ಸತ್ಯಣ್ಣ ಇಬ್ಬರು ಹೊರಗಡೆ ಹೋಗ್ತಾರೆ. ಹುಡುಕ್ತಾ ಇರ್ತಾರೆ. ಆದರೆ ಭೂಮಿನೇ ಇರಲ್ಲ. ಪಲ್ಲವಿ ಹೇಳ್ದಂತೆ ಮಾತು ಕೇಳಿಸಿದ ಮೇಲೆ ಅಜಿತ್ಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಏನು ಹೇಳ್ತಾ ಇದ್ದೀರಾ ಅಕ್ಕ ಅಂತ ಹೇಳಿ, ನೀವು ಇಲ್ಲಿ ಎಲ್ಲಿ ಹೋದರು ಯಾಕೆ ಹೋದ್ಲು ಅಂದಾಗ ಗೊತ್ತಿಲ್ಲ ಅಣ್ಣ, ನಾನು ತುಂಬ ಸತಿ ಹೇಳಿದೆ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳಿಬಿಟ್ಟು ಆದ್ರೂ ಭೂಮಿ ಅಕ್ಕ ಮನೆ ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಹತ್ಕೊಂಡು ಹೇಳ್ತಿರ್ತಾರೆ. ಅವರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಜ್ಜಿತಣ್ಣ ಅಂತ ಹೇಳಿಬಿಟ್ಟು ಪಲ್ಲವಿಯರು ಹೇಳ್ತಾರೆ. ಈ ಕಡೆ ಸಂಗೀತಂಗೆ ಜೀವನೇ ಹೋಗೋ ಥರ ಆಗ್ತಾ ಇರುತ್ತೆ. ನನ್ನ ಸೊಸೆ ಈ ಥರ ಯಾಕೆ ಹೋದ್ಲು, ಮನೆ ಬಿಟ್ಟು ಹೋಗೋಕ್ಕೆ ಏನಾಗಿತ್ತು ಇವಳಿಗೆ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೋತಿರ್ತಾರೆ. ಇನ್ನು ಅಜಿತ್ ಇದ್ದರು ಅಲ್ಲಿ ಏನಕ್ಕೆ ಹೋದ್ಲು ಅಂತ ಹೇಳಿ ಹೋಗಿರಬಹುದು ಅಂತ ಯೋಚನೆ ಮಾಡಿಬಿಟ್ಟು ಇನ್ನು ಆ ಕಡೆ ಮನಸ್ವಿನಿ ಅಂತ ನಾಟಕ ಮಾಡಿಕೊಂಡು ಬಂದಿರೋಳು ಅಜಿತ್ ಮೇಲೆ ಅಲ್ಲೇ ಕಣ್ಣು ಹಾಕ್ತಾ ಇರ್ತಾಳೆ. ಇನ್ನು ದೇವ್ಯಾನಿ ನಿಂತು ಪರವಾಗಿಲ್ವೇ, ನಾನು ಹೇಳಿದ ಪ್ಲ್ಯಾನ್ ವರ್ಕ್ ಆಗ್ತಿದೆ, ಹಾಳಾದವಳು ಹೆಂಗೋ ಮನೆ ಬಿಟ್ಟು ಹೋದ್ಲಲ್ಲ ಅಂತ ಹೇಳಿ ಇಲ್ಲಿ ಡೂಪ್ಲಿಕೇಟ್ ಮನಸ್ವಿನಿ ಮನೆಯ ಒಳಗೆ ಬರೋಷ್ಟರಲ್ಲಿ ಈ ಒರಿಜಿನಲ್ ಮನಸ್ವಿನಿ ಆಚೆ ಹೋಗಿದ್ದಾಳೆ ಅಂತ ಹೇಳಿಬಿಟ್ಟು ಅನ್ಕೋತಿರ್ತಾಳೆ. ಭೂಮಿ ಇದ್ದಳು ಪಲ್ಲವಿ ಹತ್ರ ಬಂದು ಏನು ಹೇಳ್ತಾ ಇದ್ದೀಯಾ ಪಲ್ಲವಿ ಅಂತ ಸಂಗೀತ ಇದ್ದವಳು ಬಂದು ಪಲ್ಲವಿ ಹತ್ರ ಕೇಳ್ತಾರೆ. ಅಮ್ಮ ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ, ಮನೆಯಲ್ಲಿ ಅವರು ಬಟ್ಟೆ ಇದ್ದಂಥವನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಭೂಮಿ ಅಕ್ಕ ಹೊರಗಡೆ ಹೋಗ್ಬಿಟ್ರು, ಅಜ್ಜಿತಣ್ಣ ಬರೋವರೆಗಾದರೂ ಇರಿ ಅಂತ ಹೇಳಿಬಿಟ್ಟು ತುಂಬ ಸತಿ ಕೇಳಿಕೊಂಡೆ. ಇಲ್ಲ ನಾನು ಹೋಗ್ತೀನಿ ಅಂತ ಈ ಒಂದು ಅಪಾದನೆ ಹೋಗೋವರೆಗೂ ನಾನು ಈ ಮನೇಲಿ ಇರಲ್ಲ ಪಲ್ಲವಿ ಅಕ್ಕ, ಅಪಾದನೆ ಹೋದ್ಮೇಲೆ ನಾನು ಈ ಮನೆಗೆ ಬರ್ತೀನಿ, ಅಲ್ಲಿವರೆಗೂ ನಾನೇ ಈ ಮನೇಲಿ ಇರಲ್ಲ ಅಂತ ಹೇಳಿ ಹೊರಟೋದ್ರು. ಭೂಮಿ ಅಕ್ಕ ಹೇಳಿ ನನ್ನ ಹತ್ರ ಹೋದರು. ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಹಿರಿಯಕ್ಕ ಅಂತ, ಅಂದರೂ ಅವ್ರು ಕೇಳಲಿಲ್ಲ, ಹೋಗ್ಬಿಟ್ರು ಅಂತ ಹೇಳಿಬಿಟ್ರು. ಪಲ್ಲವಿಯವರು ಹೇಳ್ತಾರೆ, ಅಯ್ಯೋ ಭೂಮಿ ಎಂಥ ತಪ್ಪು ಮಾಡಿಬಿಟ್ಟೆ ಮಗಳೇ ನೀನು ಅಂತ ಹೇಳಿಬಿಟ್ಟು ಸಂಗೀತ ಕೊರಗ್ತಿರ್ತಾರೆ. ಇನ್ನು ಈ ಕಡೆ ರಮಣ್ಣವರು ಅವಳು ತಪ್ಪಿನ ಅರಿವಾಗಿರಬೇಕು, ಗೊತ್ತಾಗಿದೆಯಲ್ಲ ತಪ್ಪು ಮಾಡಿರೋದಕ್ಕೆ ಮನೆ ಬಿಟ್ಟು ಹೋಗಿರೋದು, ಹೋದರೆ ಹೋಗ್ತಾಳೆ ಬಿಡು, ಈಗ ಬಂದಿರೋ ಮಗಳನ್ನು ಮನೆ ತುಂಬಿಸ್ಕೊಂಡ್ರೆ ಸಾಕು ಅಂತ ಹೇಳಿಬಿಟ್ಟು ರಮಣ್ಣವರು ಮಾತಾಡ್ತಾರೆ. ಇನ್ನು ಅಜಿತ್ ಇದ್ದವರು ಇಲ್ಲ ನನ್ನ ಹೆಂಡತಿ ಏನು ನನ್ನ ಮನೇಲೇ ಇರಬೇಕು, ಅವಳನ್ನು ವಾಪಸ್ ಕರ್ಕೊಂಡು ಬರೋದು ನನ್ನ ಕರ್ತವ್ಯ ಅಂತ ಹೇಳಿದಾಗ ಈ ಕಡೆ ಇನ್ನು ನಮ್ಮ ಅಪೇಕ್ಷೆ ಇದ್ದವಳು ಆಹಾ ಎಷ್ಟು ಚೆನ್ನಾಗಿ ಕೇಳೋಕ್ಕೆ ಹೆಂಗೋ ಮನೆ ಬಿಟ್ಟು ತೊಲಗಿದ್ಲಲ್ಲ, ಅವನಿಗೆ ಇನ್ನೂ ಅಜ್ಜಿ ಸಂಬಂಧನೂ ಇಲ್ಲ ಅಂತ ಹೇಳ್ತಾಳೆ. ಹಾಗಿದ್ರೆ ನೀನು ನನ್ನ ಅಕ್ಕ ಅನ್ನೋ ಸಂಬಂಧ ಮರೆತ್ಕೊಂಡು ಬಿಡ್ತೀಯಾ ಒಂದಿನ ಅಂದರೆ ಅಂದ್ಬಿಟ್ಲು. ಅಜಿತ್ ಕೇಳ್ತಾನೆ, ಅಯ್ಯೋ ಅಜಿತ್ ಇರೋ ತಾನೇ ಹೇಳ್ತಾ ಇರೋದು, ಮಾಡಿರೋದಕ್ಕೆ ತಾನೇ ಮನೆ ಬಿಟ್ಟು ಹೋಗಿರೋದು ಅಂದಾಗ ಅವಳು ತಪ್ಪು ಮಾಡಿರೋದಕ್ಕೆ ಮನೆ ಬಿಟ್ಟು ಹೋಗಿಲ್ಲ, ಅವಳನ್ನು ನಿರಪರಾಧಿ ಅಂತ ಹೇಳಿಬಿಟ್ಟು ಪ್ರೂವ್ ಮಾಡೋದು ನನಗೆ ಗೊತ್ತು, ನೀವು ಮಾಡೋ ಚುಚ್ಚು ಮಾತುಗಳಿಂದ ಅವಳು ನೊಂದು ಹೋಗಿರ್ತಾಳೆ ಅಂತ ಹೇಳ್ತಾರೆ ಅಜಿತ್. ಸುಮ್ಮನೆ ಇರೋ, ಅವಳು ತಪ್ಪು ಮಾಡಿರೋದಕ್ಕೆ ಹೋಗಿರೋದು ಅಂದಿರೋದು, ಬಂದಿರೋ ಮೊಮ್ಮಗಳನ್ನು ಮಾತಾಡಿಸು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಹಾಳಾದವಳ ಬಗ್ಗೆನೇ ಮಾತಾಡ್ತಿರ್ತಾನೆ ಅಂದಾಗ ಅಜಿತ್
ನೀವು ಯಾರು ಏನು ಅಂದರೂ ನನ್ನ ಹೆಂಡ್ತಿನೇ ಅಂದಾಗ ಇರೋರಿಗಿಂತ ನಿನಗೆ ಅವಳೇ ಹೆಚ್ಚು ಅಂದಾಗ, ಹೌದು ನನಗೆ ಅವಳೇ ಹೆಚ್ಚು, ಅವಳೇ ಪ್ರಾಣ, ನಿಮ್ಮ ಮೇಲೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಇಲ್ಲ ಅಂತ ನಾನೇನು ಹೇಳ್ತಿಲ್ವಲ್ಲ. ಹಾಗಂತ ಭೂಮಿ ಮೇಲೆ ಇರೋಷ್ಟು ಅಲ್ಲ. ಭೂಮಿ ನನ್ನ ಕೈ ಹಿಡಿದು ಬಂದವಳು, ನನ್ನ ನಂಬಿ ಬಂದಿರೋಳು. ಅವಳು ಏನೇ ಆಗಲಿ, ನನ್ನ ಪ್ರಾಣನೇ ಹೋಗಲಿ, ಅವಳು ಮೇಲೆ ಇರೋ ಅಪಾದನೆಯನ್ನು ಕಂಡು ಹಿಡಿತೀನಿ. ಅವಳಿಂದ ಯಾರು ಸಂಚು ಮಾಡಿರೋದು ಅಂತಲೂ ಕಂಡುಹಿಡಿತೀನಿ. ನಮ್ಮವರೇ ಆಗಲಿ ಬೇರೆಯವರೇ ಆಗಲಿ ಅವರನ್ನು ಹಿಡಿದು ಬಡಿದು ಅಷ್ಟರವರೆಗೆ ನನಗೆ ಸಮಾಧಾನ ಇಲ್ಲ. ಬನ್ನಿ ಸತ್ಯನ ಕರ್ಕೊಂಡು ಬರೋಣ ಭೂಮಿನ ಅಂತ ಹೇಳಿಬಿಟ್ಟು ಸತ್ಯನ ಕರ್ಕೊಂಡು ಸತ್ಯನ ಜೊತೆ ಅಜಿತ್ ಅವರು ಸಹ ಹೋಗ್ತಾ ಇದ್ದರೆ ಈ ಕಡೆ ದೇವ್ಯಾನಿ ಏನನ್ನು ಇವನು ಮಾತನಾಡ್ತಾ ಅಂತ ಹೇಳಿ ಥಿಂಕ್ ಮಾಡ್ತಾ ಇರ್ತಾರೆ. ಅಂತ ಅಂದರೆ ಗೊತ್ತಾಗೋಯ್ತು ಇವನಿಗೆಲ್ಲ ಅಂತ ಹೇಳಿಬಿಟ್ಟು ತಲೆಯಲ್ಲೇ 108 ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಸಂಗೀತ ಅವನ ಬಗ್ಗೆನೇ ಯೋಚನೆ ಮಾಡ್ತಾನೆ ಇರ್ತಾನೆ. ಬಂದಿರೋ ಮೊಮ್ಮಗಳ ಬಗ್ಗೆ, ಸೊಸೆ ಬಗ್ಗೆ ಯೋಚನೆ ಮಾಡಿ ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಜ್ಜಿ ರೇಗಾಡ್ತಿರ್ತಾರೆ. ಹೌದು ಹೋದ್ಲು, ಅವಳ ಬಗ್ಗೆ ನಾವು ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿ ಖುಷಿ ಪಡ್ತಾ ಇರ್ತಾರೆ. ಆರತಿ ಮಾಡಮ್ಮ ಅಂತ ಹೇಳಿಬಿಟ್ಟು ಅಪೇಕ್ಷೆನೂ ಹೇಳ್ತಾ ಇರ್ತಾರೆ. ನಾನು ಸಂಗೀತಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇರಲ್ಲ, ಯಾಕಂದರೆ ಸಂಗೀತಂಗೆ ಭೂಮಿ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಪ್ರೀತಿನ ನೋಡಿ ಆ ಪ್ರೀತಿ ಅವಳಿಗೆ ತುಂಬಾ ಬೇಜಾರು ಮಾಡಿಬಿಡುತ್ತೆ ಇರುತ್ತೆ. ಅಪೇಕ್ಷೆ ಹೋಗಿ ಆರತಿನ ತೊಗೊಂಡು ಬಂದು ಈ ಡೂಪ್ಲಿಕೇಟ್ ಮನಸ್ವಿನಿಗೆ ಬೆಳಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನು ನಮ್ಮ ಶ್ರವಣ್ ಅವ್ರಿಗೆ ತುಂಬಾ ಮಗಳ ಮೇಲೆ ಖುಷಿಲಿ ತೇಲಾಡ್ತಾ ಇರ್ತಾರೆ. ಆ ಕಡೆ ಮನಸ್ವಿನಿ ಅಂತ ಹೇಳ್ಕೊಂಡು ಬಂದಿರೋ ಡೂಪ್ಲಿಕೇಟ್ ಮನಸ್ವಿನಿ ಒಳಗಡೆ ಕಾಲಿಡಬೇಕಾದ್ರೆ ಈ ಕಡೆ ಭೂಮಿ ಲಕ್ಷ್ಮಿ ಅಕ್ಕ ಅವ್ರ ಮನೆಗೆ ಕಾಲಿಡ್ತಿರ್ತಾಳೆ. ಅಂತೂ ಇಂತೂ ನನ್ನ ಮಗಳು ಹೆಂಗೋ ನನ್ನ ಮನೆಗೆ ಬಂದು ಸೇರಿದ್ಲಲ್ಲ ಅಂತ ಬಲಗಾಲಿಕ್ಕಿ ಒಳಗಡೆ ಬಾರಮ್ಮ ಅಂತ ಹೇಳಿ, ಇನ್ನು ಮುಂದೆ ನೀನಿರೋ ಮನೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಜ್ಜಿ ಖುಷಿಯಲ್ಲಿ ತೇಲಾಡ್ತಿರ್ತಾರೆ. ಹೌದು ಡೂಪ್ಲಿಕೇಟ್ ಮನಸ್ವಿನಿ ನಾನು ಆಟ ಆಡಿಸೋವರೆಗೆ ಇರ್ತಾಳೆ ಅಷ್ಟೇ ಅಂತ ಹೇಳಿಬಿಟ್ಟು ದೇವಯಾನಿ ಆಡ್ಕೊಂಡು ಒಳಗಡೆ ಬಂದರೆ ಸಂಗೀತ ಬಾರದ ಮನಸ್ಸಿಂದ ನೋವನ್ನು ತುಂಬಿಕೊಂಡು ಒಳಗಡೆ ಬರ್ತಾಳೆ. ಹೆಜ್ಜೆ ಇಡ್ತಾರೆ ಅಂತಾನೆ ಹೇಳ್ಬೋದು. ಕಣ್ಣೀರು ಹಾಕ್ಕೊಂಡು ಸಂಗೀತ ಅವರು ಭೂಮಿನ ನೆನೆಸ್ಕೊಂಡು ಮಿಸ್ ಮಾಡ್ಕೊತಿರ್ತಾರೆ. ಈ ಕಡೆ ಇನ್ನು ಮನೆ ಒಳಗಡೆ ಬಂದಮೇಲೆ ಅಜ್ಜಿ ಶಾರದಾ ಅವರ ಫೋಟೋದ ಮುಂದೆ ಹೋಗಿ, ನೋಡಮ್ಮ ಮನಸ್ವಿನಿ ಇವಳೇ ನಿಮ್ಮಮ್ಮ ಅಂತ ಅಂದಾಗ, ಅಮ್ಮ ಅಂತ ಹೇಳಿಬಿಟ್ಟು ನಾಟಕ ಆಡ್ತಾ ಇರ್ತಾಳೆ. ಮನಸ್ವಿನಿ ಅಂದ್ಕೊಂಡು ಬಂದಿರೋಳು, ನೋಡು ಆದಷ್ಟು ಬೇಗ ನಿಮ್ಮಮ್ಮನೂ ಸಿಗ್ತಾಳೆ, ನಿಮ್ಮಮ್ಮನ ಥರನೇ ಇದೆಯಲ್ಲಮ್ಮ ನೀನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಎಷ್ಟು ಮುದ್ದಾಗಿದ್ದೀಯಾ ನೀನು ಅಂತ ಹೇಳಿಬಿಟ್ಟು ಅಮ್ಮ ಎಲ್ಲಿದ್ದಾರೆ ಏನು ಅಂತ ಅಂದಾಗ, ಬರ್ತಾಳೆ ಕಣಮ್ಮ, ಆದಷ್ಟು ಬೇಗ ಬರ್ತಾಳೆ ಅಂತ ಹೇಳಿಬಿಟ್ಟು ಅಜ್ಜಿ ಅವರು ಹೇಳ್ತಾ ಇರಬೇಕಾದ್ರೆ ಅಪ್ಪ ಅಮ್ಮನ ಆದಷ್ಟು ಬೇಗ ಹುಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದರೆ, ಶಾರದಾ ನೋಡಿರಲಿ ನಿನ್ನ ಮಗಳು ಬಂದಿದ್ದಾಳೆ, ನೋಡ್ಕೊ, ಕಣ್ಣು ತುಂಬ ನೋಡು, ಎಷ್ಟು ಉದ್ದ ಆಗಿದ್ದಾಳೆ, ಹೆಂಗಿದ್ದಾಳೆ, ನೀನು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದೋ ಏನೋ ಅಂತ ಹೇಳಿಬಿಟ್ಟು ಅಜ್ಜಿ ಕಣ್ಣೀರನ್ನು ಹಾಕ್ತಿರ್ತಾರೆ. ಈ ಕಡೆ ದೇವ್ಯಾನಿ, ಅಬ್ಬಬ್ಬಾ ಈ ಮುದುಕಿ ಏನು ಡ್ರಾಮಾ ಮಾಡ್ತಿದ್ದಾಳೆ, ಶ್ರವಣ್ ಭಾವನೂ ಮುಖದಲ್ಲಿರೋ ನಗು ನೋಡು, ಯಪ್ಪ ಎಷ್ಟೊಂದು ನಗ್ತಾ ಇದ್ದಾರೆ, ಎಷ್ಟು ನಗು ಮುಖ, ನಾನು ಯಾವತ್ತೂ ನೋಡೇ ಇಲ್ಲ. ನನಗಂತೂ ಇವತ್ತು ಆ ಒಂದು ಚೊಂಬು ಹಾಲು ಕುಡಿಬೇಕು ಅಷ್ಟು ಸಂತೋಷ ಆಗ್ತಿದೆ ಅಂದ್ಬಿಟ್ಟು ನಾಟಕ ಮಾತುಗಳನ್ನು ಆಡ್ತಾ ಇರ್ತಾಳೆ ದೇವ್ಯಾನಿ. ಇನ್ನು ಸಂಗೀತ ಅವರು ಬೇಜಾರಲ್ಲಿ ನಿಂತಿದ್ರೆ ಈ ಕಡೆ ರಮಣ್ ಹೋಗಿ ಶ್ರವಣ್ನ ಹಗ್ ಮಾಡಿಕೊಂಡು, ಭಾವ ಕೊನೆಗೂ ನಿರೂಪಿಸ್ಬಿಟ್ರಿ, ನನ್ನ ಮಗಳನ್ನು ಹುಡುಕಿ ಕೊಟ್ಬಿಟ್ರಿ ಅಂತ ಹೇಳಿ ನಿಮ್ಮ ಸಹಾಯಕ್ಕೆ ನಾನು ಋಣಿಯಾಗಿರ್ತೀನಿ ಅಂದಾಗ, ಅಯ್ಯೋ ಯಾಕೆ ಮಾವ ಹಂಗೆ ಮಾತಾಡ್ತಿದ್ದೀರಾ ಅಂತ ಹೇಳಿ, ನಿಮ್ಮ ಮಗಳು ಇದ್ದಂಗೆ, ನಿಮ್ಮ ಮಗಳು ನಮ್ಮ ಮಗಳು ಇದ್ದಂಗೆ ಅಲ್ವಾ, ಸೊ ಅದರಲ್ಲೇನಿದೆ, ಏನು ಸಹಾಯ ಮಾಡಿದ್ದೀನಿ ಬಿಡಿ, ನನ್ನ ಮಗಳು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಅಂದ್ಬಿಟ್ಟು ರಮಣ್ ಅವರು ಹೇಳ್ತಾರೆ. ಆದರೂ ಇಷ್ಟು ವರ್ಷಗಳಿಂದ ನಾನು ಹುಡುಕಾಡ್ತಿದ್ರು ಸಿಗದಂಥ ಮಗಳು ಇವತ್ತು ನೀವು ನನಗೆ
ತಂದು ಕೊಟ್ಟಿದ್ದೀರಾ ಅಂದರೆ ನಿಮಗೆ ನಾನು ತುಂಬಾ ಋಣಿಯಾಗಿರ್ತೀನಿ ಅಂದ್ಬಿಟ್ಟು ಶ್ರವಣ್ ಅವರು ರಮಣ್ ಅವ್ರಿಗೆ ಹೇಳ್ತಾ ಇರ್ತಾರೆ ಮಾವ ಇದೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಇನ್ನು ಮುಂದೆ ಖುಷಿಯಾಗಿ ಇರಿಸ್ಬೇಕು, ನಿಮ್ಮ ಮುಖದಲ್ಲಿ ತುಂಬ ಖುಷಿ ನೋಡಿದರೆ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ ಅಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ದೇವ್ಯಾನಿ ಅಂತೂ ಅಯ್ಯೋ ಮಗು ಇಷ್ಟು ದಿನ ಅನಾಥಾಶ್ರಮದಲ್ಲಿ ಬೆಳೆದಿದೆ ಪಾಪ ಅಂತ ಹೇಳಿಬಿಟ್ಟು ಮನಸ್ಸಿನ ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಇರೋದಲ್ಲ, ನಿನ್ನ ಮನೆ ಮಹಾರಾಣಿ, ನೀನೇ ಈ ಮನೆ ಯಜಮಾನಿ, ನೀನೇ ಅಮ್ಮ ಅಂತ ಹೇಳಿಬಿಟ್ಟು ಮನಸ್ವಿನಿಗೆ ನಾಟಕ ಅಂದರೆ ಅಶ್ವಿನಿಗೆ ನಾಟಕದ ಮಾತುಗಳನ್ನು ಆಡ್ತಿರ್ತಾಳೆ. ಆ ಕಡೆ ಅಜ್ಜಿ ರಮಣ್ ನೀವಂತೂ ಏನೋ ಇವತ್ತು ನನಗೆ ತುಂಬ ಖುಷಿಯಾಗಿರೋ ವಿಚಾರ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಪಲ್ಲವಿ ಬಾರಮ್ಮ ಇಲ್ಲಿ ಅಂತ ಹೇಳಿಬಿಟ್ಟು ಇವತ್ತು ಮನೇಲಿ ಅಡುಗೆ ಊಟನ ಹಬ್ಬದ ಊಟ ಮಾಡಬೇಕು, ನೀನು ಎಲ್ಲ ತರಾವಳಿ ಊಟಗಳನ್ನು ಮಾಡಬೇಕು, ನನ್ನ ಮೊಮ್ಮಗಳು ಎಲ್ಲ ಇಷ್ಟ ಆಗಬೇಕು ಆ ಥರ ಊಟನ ಮಾಡಬೇಕು ನೀನು ಅಂತ ಹೇಳಿಬಿಟ್ಟು ಅಜ್ಜಿಯವರು ಪಲ್ಲವಿಗೆ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಇನ್ನು ಪಲ್ಲವಿ ಅಮ್ಮ ಅವರೇ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಪ್ಗೆ ಅವಳು ಸಹ ಭೂಮಿನ ತುಂಬಾ ಮಿಸ್ ಮಾಡ್ಕೊತಿರ್ತಾರೆ ಅಂತಲೇ ಹೇಳ್ಬೋದು. ದೇವ್ಯಾನಿ ಕಡೆಗೂ ತನ್ನ ಪ್ಲಾನ್ ಸಕ್ಸಸ್ ಆಗೋಯ್ತು, ನಾನು ಅಂದ್ಕೊಂಡಂಗೆ ಆಯಿತು, ಎಲ್ಲ ಆಯಿತು. ಆದವಳು ಭೂಮಿ ಮನೆ ಬಿಟ್ಟು ಹೋದ್ಲು, ಹಾಳಾದವಳು ಭೂಮಿ ಬಿಟ್ಟು ಮನೆ ಬಿಟ್ಟು ಹೋದ್ಲು. ಇವಳನ್ನು ನನಗೇನು ದೊಡ್ಡ ವಿಷಯನೇ ಅಲ್ಲ ಹೇಳಿಬಿಟ್ಟು ಮಾತಾಡಿಕೊಂಡು ಇರ್ತಾಳೆ. ಇನ್ನು ಈ ಕಡೆ ಭೂಮಿ ಲಕ್ಷ್ಮಿ ಅಕ್ಕ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಬಾಗಿಲಲ್ಲಿ ಕಾಲಿಟ್ಟು ಏನಿದು ಭೂಮಿ ಈ ಥರ ಬಂದಿದ್ಯಾ ಅಂತ ಹೇಳಿದಾಗ ಇಷ್ಟೊಂದು ಸಪ್ಪಗಾಗಿದೆಯಾ ಲಕ್ಷ್ಮಿ ಅವರನ್ನು ಹಗ್ ಮಾಡಿಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾಯಿತು ಭೂಮಿ, ನನಗೆ ಗೊತ್ತಿತ್ತು ಭೂಮಿ ನೀನು ಯಾವತ್ತೋ ಒಂದು ದಿನ ಈ ಥರ ಮುಖದಲ್ಲಿ ಸಪ್ಪಗೆ ಮಾಡಿಕೊಂಡು ನಮ್ಮ ಮನೆಗೆ ಬರ್ತೀಯಾ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರ್ತೀಯಾ ಅಂತ ಗೊತ್ತಿರಲಿಲ್ಲ ಕಣೆ, ಏನೇ ಆಯಿತು ಅಲ್ಲಿ ಅಂದ್ಬಿಟ್ಟು ಲಕ್ಷ್ಮಿ ಅವ್ರು ಕೇಳ್ತಾರೆ. ಲಕ್ಷ್ಮಕ್ಕ ನನಗೆ ಅಲ್ಲಿ ಇರೋಕ್ಕೆ ಆಗ್ತಿಲ್ಲ ಅಕ್ಕ ಅಂದಾಗ ಗೊತ್ತು ಕಣೆ, ಆ ಮನೇಲಿ ಆಡೋ ಚುಚ್ಚು ಮಾತುಗಳು ಕೇಳೋಕ್ಕಾಗಲ್ಲ ಅಂತ ಕಣೆ, ಅದನ್ನೇ ನಾನು ಬಡ್ಕೊಂಡಿದ್ದು. ಇದ್ರೂ ಬೇಕಾದವರೇ ಒಂದು ಹಳೆ ಮನೆಯಲ್ಲಿ ಬಿಡ್ಬೋದು, ಆದರೆ ನಿಂತ್ಕೊಂಡು ಚುಚ್ಚು ಮಾತುಗಳನ್ನ ಕೇಳಿಕೊಂಡು ಅಲ್ಲಿ ಆ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಭೂಮಿ ಅರ್ಥ ಮಾಡ್ಕೋತೀನಿ, ಸಹಿಸ್ಕೊಂಡಿದ್ದೆ, ಆದರೆ ಇನ್ನು ಮುಂದೆ ಸಹಿಸೋಕ್ಕೆ ಆಗಲ್ಲ, ನೀನು ಮಾಡಿದ್ದು ಸರಿಯಾಗೇ ಇದೆ ಅಂದ್ಬಿಟ್ಟು ಲಕ್ಷ್ಮಿ ಅವರು ಸಮಾಧಾನ ಮಾಡ್ತಿರ್ತಾರೆ. ಅಜಿತ್ ಅವರು ತನ್ನ ಹೆಂಡತಿನ ಕರ್ಕೊಂಡು ಬರೋಕ್ಕೆ ಸತ್ಯನ ಜೊತೆ ಭೂಮಿ ಈ ಕಡೆ ಲಕ್ಷ್ಮಿ ಅವ್ರ ಮನೆಗೆ ಬರ್ತಾ ಇರ್ತಾರೆ. ಭೂಮಿ ನೀನು ಮಾಡಿರೋದು ಸರಿಯಾಗೇ ಇದೆ, ನೀನು ಯಾವುದೇ ಕಾರಣಕ್ಕೂ ಮತ್ತೆ ಆ ಮನೆಗೆ ಹೋಗಬೇಡ, ಯಾಕಂದರೆ ಅಲ್ಲಿ ನಿನಗೆ ನೆಮ್ಮದಿನೇ ಇರಲ್ಲ, ನಿನ್ನ ಒಂದು ತುತ್ತು ತಿಂದರೂ ನೆಮ್ಮದಿಯಾಗಿ ತಿನ್ನಬೇಕು. ಭೂಮಿ ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಆದರೆ ನೀನು ಅಜಿತ್ ಸಾಹೇಬರು ಬಂದು ಬಾ ಭೂಮಿ ಅಂತ ಕರೆದ್ರೆ ಹೋಗೋಣ ಅಂತ ಅಂದರೆ ನೀನು ಹೋಗಬಾರ್ದು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿದಾಗ ಯಾಕಂದರೆ ಅಲ್ಲಿ ನಿನಗೆ ಯಾರು ಸಹ ನಿನಗೆ ಒಳ್ಳೇದು ಬಯಸಲ್ಲ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಅವ್ರು ಹೇಳ್ತಾರೆ. ಯಾಕೆ ಬಯಸಲ್ಲ, ಯಾಕೆ ಲಕ್ಷ್ಮಕ್ಕ ಹಿಂಗೆ ಹೇಳ್ತಿದ್ದೀರಾ, ನನ್ನ ಹೆಂಡತಿ ನನ್ನ ಮನೆಗೆ ಇರಬೇಕು, ಅವಳು ನನ್ನ ಮನೆಗೆ ಬರ್ತಾಳೆ ಅಂತ ಹೇಳಿ ಅಜಿತ್ ಅವರು ಹೇಳ್ತಾರೆ. ಈ ಕಡೆ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಎದ್ದು ನಿಂತ್ಕೋತಾಳೆ. ಹೌದು ಭೂಮಿ, ಯಾಕೆ ಕೇಳದೆ ಮನೆ ಬಿಟ್ಟು ಬಂದಿದ್ಯಾ ಅಂತ ಹೇಳಿ ನೀನು ನನ್ನ ಒಂದು ಮಾತು ಕೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಕೇಳ್ತಾ ಇದ್ದರೆ ನಿಮ್ಮ ಕೈ ಮುಗಿತೀನಿ ಸಾಹೇಬ್ರೆ, ಕೈ ಮುಗಿದು ಕೇಳ್ಕೊತೀನಿ, ಆ ಭೂಮಿನ ಇಲ್ಲೇ ಇರೋದಕ್ಕೆ ಬಿಟ್ಬಿಡಿ. ನಿಮಗೆ ಎಷ್ಟು ಸತಿ ಹೇಳಿದ್ದೀವಿ ಭೂಮಿ, ನಾನು ಹೇಳಿಲ್ವಾ ಅಜಿತ್ ಸಾಹೇಬ್ರೆ ಬಂದು ಕರೀತಾರೆ, ನೀನು ಹೋಗಲೇಬೇಕಾಗುತ್ತೆ ಅಂತ. ಅಲ್ಲಿ ನೋಡು ಚುಚ್ಚು ಮಾತುಗಳು, ಅಲ್ಲಾಡೋ ನೋವುಗಳು, ಆ ಭೂಮಿ ಕುಂದುತ್ತಾ ಇದೆ. ನಿಮಿಷಕ್ಕೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ, ಅವಳನ್ನು ಕರ್ಕೊಂಡು ಹೋಗಬೇಡಿ ಅಂತ ಹೇಳಿ ಲಕ್ಷ್ಮಿ ಅವರು ಕೇಳ್ಕೊತಿರ್ತಾರೆ.
ಹೌದಾ ಭೂಮಿ, ಯಾರು ಏನಂದ್ರು ಆ ಮನೆಯಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ, ನನ್ನ ಮುಂದೆ ಹೇಳು ಅಂದಾಗ ಈ ಕಡೆ ಭೂಮಿ ಅವರು ಯಾರ ಮೇಲೂ ಕಂಪ್ಲೇಂಟ್ ಮಾಡಲ್ಲ. ಏನೂ ಇಲ್ಲ ಸಾಹೇಬ್ರೆ, ನನಗೆ ಯಾರು ಏನು ಒಂದಿಲ್ಲ ಅಂತ ಹೇಳ್ತಾರೆ, ಏನು ಅಂದಿಲ್ಲ ಅಂತ ಹೇಳ್ತಾರೆ. ಕೇಳಿಸ್ಕೊಂಡ್ರೆ ನನ್ನ ಹೆಂಡತಿ ಜೊತೆ ನಾನು ಇರ್ತೀನಿ, ನೀವು ತಲೆ ಕೆಡಿಸ್ಕೋಬೇಡ್ರಿ, ಅವಳ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡ್ತೀನಿ, ಅವಳ ಮೇಲೆ ಬಂದಿರೋ ಅಪಾದನೆನ ಹೋಗಿಸ್ತೀನಿ ಅಂತ ಹೇಳಿ ನನ್ನ ಪ್ರಾಣ ಬೇಕಾದ್ರೂ ಹೋಗ್ಬಿಡ್ಲಿ, ಅಷ್ಟು ಲೆವೆಲ್ ನಾನು ಕಾಪಾಡ್ಕೋತೀನಿ ಅವಳನ್ನು. ಆದರೆ ನನ್ನ ಹೆಂಡತಿ ಇಲ್ಲಿರೋದು ನನಗೆ ಇಷ್ಟ ಇಲ್ಲ, ನನ್ನ ಜೊತೆನೇ ಇರಬೇಕು, ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿದ್ದೀನಿ ಅವಳನ್ನು ನಾನು ಅಂತ ಹೇಳ್ತಾ ಇರ್ತಾರೆ ಅಜಿತ್ ಸಾಹೇಬರು. ಎಷ್ಟು ದಿನ ನಿಮ್ಮ ಮನೆಗೆ ಇರ್ತಾಳೆ, ಅದು ಇನ್ನೊಂದು ವರ್ಷ ತಾನೇ, ಅಷ್ಟೇ ತಾನೇ, ಆಮೇಲಾದರೂ ಅವಳು ಇಲ್ಲಿಗೆ ಬರಬೇಕಲ್ವಾ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ತುಂಬಾ ಬೇಜಾರಾಗ್ತಾ ಇರ್ತಾನೆ. ಬರುತ್ತೆ ಭೂಮಿ, ಅಷ್ಟೇ ಅಕ್ಕ, ಬಿಡಕ್ಕ, ಸುಮ್ಮನೆ ಇರಕ್ಕ ಅಂತ ಭೂಮಿಯವ್ರು ಹೇಳ್ತಾರೆ. ಸುಮ್ಮನೆ ಇರು ಭೂಮಿ, ನಿಂಗೆ ಅರ್ಥ ಆಗಲ್ಲ ಅಂತ ಲಕ್ಷ್ಮಿಯವ್ರು ಹೇಳ್ತಾ ಇರ್ತಾರೆ. ಆಗ ಲಕ್ಷ್ಮಿ ಇದ್ದವರು, ಇಲ್ಲ ಸಾಹೇಬ್ರೆ, ನೀವು ಏನೇ ಹೇಳ್ರಿ, ನಾನಂತೂ ಭೂಮಿನ ನಿಮ್ಮ ಮನೆಗೆ ನಾನು ಕಳಿಸಲ್ಲ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊತಿರ್ತಾಳೆ ಲಕ್ಷ್ಮಿ ಅವರು. ಆಗ ಅಜಿತ್ ಅವರು, ಮಾಡ್ಕೊಳ್ಳಿ, ನೀವು ಹೇಳಿದ್ರು ನಾನು ಒಪ್ಕೋತೀನಿ, ಆದರೂ ಭೂಮಿ ಇಲ್ಲಿದ್ದರೆ ಅವಳು ಮೇಲು ಆಪಾದನೆ ನಿಜ ಅಂತ ಆಗುತ್ತೆ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾರೆ. ಸತ್ಯ ಇದ್ದರೂ ಹೌದು ಲಕ್ಷ್ಮಿ ಅಕ್ಕ, ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಿ, ಈ ಥರ ಅವಳೆಲ್ಲೋ ತಪ್ಪು ಮಾಡಿದ್ದಾಳೆ, ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅವಳು ಅದೇ ಮನೆಯಲ್ಲಿ ಇದ್ದು ಸಾಧಿಸಬೇಕು ಅಂದಾಗ ಸಾಹೇಬ್ರೆ ನಿಂತರು ಚುಚ್ಚು ಮಾತು ಕೂತರು ಚುಚ್ಚು ಮಾತು ಆಡೋ ಮನೆಯಲ್ಲಿ ಅವಳು ಹೆಂಗಿರ್ತಾಳೆ ಸಾಹೇಬ್ರೆ ಅಂದಾಗ, ನಾನು ಮನೇಲಿ ಇರಬೇಕಾದ್ರೆ ಭೂಮಿಗೆ ಯಾರು ಏನು ಅನ್ನೋಕ್ಕೆ ಬಿಡಲ್ಲ ಲಕ್ಷ್ಮಿ ಅಕ್ಕ, ನಾನು ಇಲ್ದಾಗ ಏನಾದರೂ ಹೋದಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಅದನ್ನು ಸ್ವಾರ್ಥಕ್ಕೋಸ್ಕರ ನಾನು ನನ್ನ ಹೆಂಡ್ತಿನ ಮನೆಗೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ, ನನಗೆ ಬೇಜಾರಿಲ್ಲ, ಆದರೆ ಅವಳ ಮೇಲೆ ಇರೋ ಆಪಾದನೆನ ಹೋಗಿಸೋವರೆಗಾದರೂ ಅವಳು ನನ್ನ ಜೊತೆನೇ ಇರಲೇಬೇಕು ಅಂತ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಆಗ ಭೂಮಿ ಅವರು ಅಜಿತ್ ಅವರು ಬಾಬೂಮಿ ಅಂತ ಕೈ ಹಿಡಿದು ಹೇಳ್ಕೊಂಡು ಹೋಗೋಕ್ಕೆ ಬರ್ತಾರೆ. ಇನ್ನು ಈ ಕಡೆ ಲಕ್ಷ್ಮಿ ಇದ್ದವರು ಬಂದು ಅಡ್ಡ ನಿಂತ್ಕೊಂಡು, ಸಾಹೇಬ್ರೆ ಕೊನೆಯದಾಗಿ ಕೇಳ್ಕೊತಾ ಇದ್ದೀನಿ, ನಾನಂತೂ ಅರ್ಥ ಮಾಡ್ಕೊಳ್ಳಿ, ನಾನಂತೂ ಕಳಿಸ್ಕೊಡಲ್ಲ ಭೂಮಿನ ಅಲ್ಲಿಂದ, ನಿಮಿಷಕ್ಕೂ ಸತ್ತು ಬದುಕುತ್ತಾ ಇರ್ತಾಳೆ, ಅವಳು ಮೇಲೆ ಇರೋ ಆಪಾದನೆ ಹೋಗೋವರೆಗಾದರೂ ನಮ್ಮ ಮನೇಲಿ ಇರಲಿ, ಆಮೇಲೆ ನೀವೇ ಕರ್ಕೊಂಡು ಹೋಗಿ ಅಂತ ಹೇಳಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಕೈ ಮುಗಿದು ಕೇಳ್ಕೊತಾರೆ. ಇನ್ನೊಂದು ವಾರ ಅಲ್ವಾ ಅವಳ ಮೇಲೆ ಇರೋ ಆಪಾದನೆ ನೀವು ಹೋಗಿಸ್ತೀನಿ ಅಂತ ಬೇರೆ ಹೇಳಿದ್ದೀರಲ್ಲ, ಅದು ಹೋಗೋವರೆಗಾದರೂ ಅವಳು ಇಲ್ಲೇ ಇರಲಿ ಅಂತ ಹೇಳಿದಾಗ ನೋಡಿ ಲಕ್ಷ್ಮಿ ಅಕ್ಕ, ಅವಳಿಗೆ ಮಾನಸಿಕ ಅಷ್ಟೇ, ಅವಳ ಪ್ರಾಣಕ್ಕೂ ಅಪಾಯ ಇದೆ, ಪ್ರಾಣಕ್ಕೆ ಅಪಾಯ ಆದರೆ ಏನು ಮಾಡೋದು, ಇಲ್ಲಿದ್ದರೆ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವ್ರು ಹೇಳ್ತಾರೆ, ನನ್ನ ಪ್ರಾಣಕ್ಕೆ ಅಪಾಯ ಆದರೆ ನನ್ನ ಪ್ರಾಣ ಕೊಟ್ಟು ಬದುಕಿಸ್ತೀನಿ, ಆದರೆ ಭೂಮಿನ ಮಾತ್ರ ಕರ್ಕೊಂಡು ಹೋಗಬೇಡಿ, ಅವಳ ಮೇಲೆ ಬಂದಿರೋ ಆಪಾದನೆನ ಹೋಗಿಸೋದು ನಿಮ್ಮ ಜವಾಬ್ದಾರಿ, ಅವಳನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಆದರೆ ಅವಳ ಆಪಾದನೆ ಹೋಗೋವರೆಗಾದರೂ ನಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಿರ್ತಾಳೆ. ಇನ್ನು ಈ ಕಡೆ ಅಜಿತ್ ಇಷ್ಟೆಲ್ಲ ಹೇಳಿದ ಮೇಲೂ ಕೈ ಹಿಡ್ಕೊಂಡು ಕೈನ ಬಿಡ್ತಾರೆ. ಸತ್ಯ ಅವರು, ಲಕ್ಷ್ಮಿ ಅವರೇ ಅರ್ಥ ಮಾಡ್ಕೊಳ್ಳಿ ಅಂದಾಗ, ಅಣ್ಣ ನೀವಾದರೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ತಂಗಿ ಆಗಿದ್ದರೆ ಈ ಥರ ಅಪಾಯದಲ್ಲಿ ಇದ್ದಿದ್ರೆ ನೀವು ಏನಂತ ಅಂತಿದ್ರೆ ಮನೆಯಲ್ಲೇ ಇರಲಿ ಅಂತ ಹೇಳ್ತಿದ್ರಾ, ನೀವು ಯಾವ ರೀತಿ ಮಾತಾಡ್ತಿದ್ದೀರಾ, ಸ್ವಲ್ಪ ಅವಳ ಸ್ಥಾನದಲ್ಲಿ ನಿಂತು ನೀವು ಯೋಚನೆ ಮಾಡಿ ಸತ್ಯಣ್ಣ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಅವರು ಸಹ ಅವರಿಗೆ ಸಮಾಧಾನ ಮಾತಾಡ್ತಾರೆ. ಇನ್ನು ಈ ಕಡೆ ಅಜಿತ್ ಸತ್ಯಗೆ ಇಬ್ಬರಿಗೂ ಸಹ ಅರ್ಥ ಆಗುತ್ತೆ. ಲಕ್ಷ್ಮಿ ಇದ್ದವರು, ನಾನು ನೋಡ್ಕೋತೀನಿ ಅಜಿತ್ ಸಾಹೇಬ್ರೆ, ಅವಳನ್ನು ಇನ್ನೊಂದು ವಾರ ಅಷ್ಟೇ ಅಲ್ವಾ, ಅವಳ ಮೇಲೆ ಆಪಾದನೆ ಹೋಗೋವರೆಗೂ ನಾನು ನೋಡ್ಕೋತೀನಿ ಅಂತ ಕೈ ಮುಗಿದು ಕೇಳ್ಕೊತಾರೆ. ಕೈ ಮುಗಿದು ಕೇಳ್ಕೊತಿರ್ತಾರೆ. ಸರಿ ಆಯಿತು, ನೀವು ಹೇಳಿದ ಮೇಲೆ ನಾನು ಒಪ್ಕೋತೀನಿ, ಭೂಮಿ ನನ್ನ ಮೇಲೆ ಇರೋ ಆಪಾದನೆ ಹೋಗೋವರೆಗಾದರೂ ನಿನ್ನ ಜೊತೆ ನಮ್ಮ ಮನೇಲಿ ಇರಲಿ, ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ನೀವು ಇಲ್ಲೇ ಇರು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾರೆ. ಸರಿ ಸಾಹೇಬ್ರೆ ಆಯಿತು ಅಂತ
ಹೇಳಿ ಭೂಮಿಯವರು ಒಪ್ಕೊಳ್ತಾರೆ. ಅಜಿತ್ಗೆ ಭೂಮಿನ ಬಿಟ್ಟು ಹೋಗೋಕ್ಕೆ ಇಷ್ಟ ಇರಲ್ಲ, ಆದ್ರೂ ಲಕ್ಷ್ಮಿ ಇಷ್ಟೊಂದೆಲ್ಲ ಕೇಳ್ಕೊತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಭೂಮಿಗೆ ಚುಚ್ಚಿ ಮಾತಾಡದೆ ಹೆಚ್ಚು ಅಂತ ಹೇಳಿಬಿಟ್ಟು ಅಜಿತ್ ಅವರು ಗೊತ್ತಿರುತ್ತೆ, ಸರಿ ಸಾಹೇಬ್ರೆ ನೀವು ಹೋಗಿ ಈಗ ಮನೇಲಿ ಜಗಳ ಆಡಬೇಡಿ, ನನ್ನನ್ನು ಅವರು ಯಾರು ಏನು ಕಳಿಸಿಲ್ಲ ಅಂತ ಹೇಳ್ತಾರೆ. ಬಂದಿರೋ ಆಪಾದನೆ ಅವರೇ ಬೇಕು ಅಂತ ಯಾರೂ ಏನೂ ಮಾಡಿಲ್ಲ. ನೀವು ಹೋಗಿ ಅವ್ರ ಮೇಲೆ ಜಗಳ ಆಡಬೇಡಿ, ಬೈಯೋದಾಗಲಿ ಕಿರ್ಚೋದಾಗಲಿ ಏನೂ ಮಾಡಬೇಡಿ ಸಾಹೇಬ್ರೆ ಅಂತ ಹೇಳಿ ಭೂಮಿಯವ್ರು ಹೇಳಿ ಕಳಿಸ್ತಾರೆ. ಇನ್ನು ಈ ಕಡೆ ಮನೇಲಿ ಅಂಜನಾ ಹುಚ್ಚಿ ಥರ ಆಡ್ತಾ ಇರ್ತಾಳೆ, ತೆಗೆದು ಎಲ್ಲ ಬಿಸಾಡ್ತಾ ಇರ್ತಾಳೆ. ರೂಮ್ನಲ್ಲಿ ದೇವಯಾನಿ ಕೂತ್ಕೊಂಡು 1 2 3 4 ಅಂತ ಎಣಿಸ್ತಾ ಇರ್ತಾಳೆ. ಮಾಮ್, ನಾನಿಲ್ಲಿ ಇಷ್ಟೊಂದೆಲ್ಲ ಡಿಪ್ರೆಷನ್ನಲ್ಲಿದ್ದೀನಿ, ನೀನು ನೋಡಿದ್ರೆ ಏನು ತಮಾಷೆ ಮಾಡ್ತಾ ಇದೆಯಾ ಅಂದ್ಬಿಟ್ಟು ಅಂಜಲಿ ಅವರು ಕೇಳ್ತಾ ಇರ್ತಾಳೆ. ಇನ್ನೇನು ಬೇಬಿ, ಇನ್ನೇನು ಮಾಡೋಕ್ಕಾಗುತ್ತೆ, ನೀನು ಮಾಡೋ ಅವತಾರ ಏನಕ್ಕೆ ಹೀಗೆ ಆಡ್ತಿದ್ಯಾ, ಒಂದಕ್ಕೊಂದು ಅರ್ಥ ಇಲ್ಲ ಅಂದಾಗ ಮಾಮ್ ಹಿಂಗೆ ಮಾತಾಡ್ತಿದ್ಯಾ, ಆಳ ಟೀ ಅಂಗಡಿ ಓದ್ಲು ಅಂತ ಹೇಳಿಬಿಟ್ಟು ಅಜಿತ್ ನನ್ನವನೇ ಅಂತ ಆರಾಮಾಗಿದ್ದರೆ ಅವಳು ಮನಸ್ವಿನಿ ಅಂತ ಮನೆಗೆ ಬಂದಿದ್ದಾಳೆ. ಇಷ್ಟು ದಿನ ಎಲ್ಲಿದ್ಲೋ ಏನೋ. ಇಲ್ಲಿರೋ ಮನಸ್ವಿನ ಈಗ ಹೆಂಗೆ ಬಂದ್ಲು ನಮ್ಮ ಮನೆಗೆ, ಇನ್ನು ಅವಳು ಅಜಿತ್ ಮೇಲೆ ಕಣ್ಣಾಕ್ತಾಳೆ. ಹಾಕಿದರೆ ನಾನೇನು ಮಾಡಲಿ ಮಾಮ್ ಅಂತ ಹೇಳಿಬಿಟ್ಟು ಕೂಗಿ ಆಡ್ಕೊತಾ ಇರ್ತಾಳೆ. ಮಾಮ್, ಗನ್ ಕೊಡಿ, ಇವತ್ತು ಮನೇಲಿ ಇರೋರ್ನೆಲ್ಲ ಸುಟ್ಟು ಹಾಕ್ಬಿಡ್ತೀನಿ, ನಾನು ಇರಬೇಕು ಇಲ್ಲ ಅವ್ರು ಇರಬೇಕು, ನಾನು ಮಿಕ್ಕಿದವ್ರನ್ನೆಲ್ಲ ಬೂದಿ ಮಾಡಿಬಿಡ್ತೀನಿ ಮಾಮ್ ಅಂತ ಹೇಳಿಬಿಟ್ಟು ಅಂಜನಾ ಅವರು ಕೋಪದಲ್ಲಿ ಕುಣಿತಾ ಇರ್ತಾಳೆ. ದೇವಯಾನಿ ಏನು ಮಾಡ್ತಿದ್ಯಾ ಬೇಬಿ ಅಂತ ಹೇಳಿಬಿಟ್ಟು ಹಿಡ್ಕೊಂಡು ಮಾಮ್ ಇನ್ನೇನು ಮಾಡಲಿ, ನನ್ನ ಅಜಿತ್ ನಾನು ಪಡ್ಕೋಬೇಕು ತಾನೇ ಅಂತ ಹೇಳಿಬಿಟ್ಟು ಅಂಜನೆ ಹೇಳ್ತಾ ಇರ್ತಾಳೆ. ಮಾಮ್, ಇದೆಲ್ಲ ಆಗ್ತಾ ಇದೆ ನೋಡಿದ್ರೆ ನೀನು ಸುಮ್ಮನೆ ಇದೆಯಾ, ಹಾಳಾದವಳು ಮನಸ್ವಿನಿ ಕಡೆಗೆ ಮಾತಾಡ್ತಿದೆಯಲ್ಲ ಮಾಮ್ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಅಯ್ಯೋ ಪೆದ್ದಿ, ಸುಮ್ಮನೆ ಇರು, ನಿನ್ನೆ ಅಜಿತ್ ನಿನಗೆ ಸಿಗ್ತಾನೆ, ಅವಳು ನಿಜವಾದ ಮನಸ್ವಿನಿ ಅಲ್ಲ, ಡೂಪ್ಲಿಕೇಟ್ ಮನಸ್ವಿನಿ ಅವಳು ಅಂತ ಹೇಳಿಬಿಟ್ಟು ಬಾಯಿ ತಪ್ಪಿ ದೇವಯಾನಿ ಹೇಳೇ ಬಿಡ್ತಾಳೆ. ಇನ್ನು ಈ ಕಡೆ ಬಾಯಿ ಬಳಕೆ ಅಂಜನಾ ವಿಷಯ ಗೊತ್ತಾಗಿದೆ ಅಂದರೆ ಅದನ್ನು ಆಚೆ ಹಾಕೋದು ಇನ್ನೆಷ್ಟೊತ್ತು, ಅಜಿತ್ ಗೊತ್ತಾಗೋದು ಇನ್ನೆಷ್ಟೊತ್ತು, ಉಸಿರು ಬಿಡಬೇಡ, ನಾನು ಹೇಳೋ ಮಾತನ್ನು ಕೇಳು, ಅವಳು ನಿಜವಾದ ಮನಸ್ವಿನಿ ಅಲ್ಲ, ಡೂಪ್ಲಿಕೇಟ್ ಮನಸ್ವಿನಿ, ಈ ಮನೆ ಆಸ್ತಿ ಎಲ್ಲ ನಮ್ಮದಾಗುತ್ತೆ, ಅವಳು ನಾವು ಹೇಳೋ ಥರ ಕೇಳೋಕ್ಕೆ ಅಜಿತ್ ನಿನ್ನ ಮದುವೆ ಆಗ್ತಾನೆ, ಈ ಭೂಮಿ ಹಾಳಾದವಳು ಆಚೆ ಹೋಗ್ತಾಳೆ, ನನ್ನ ಮಾತನ್ನು ಕೇಳು, ಸುಮ್ಮನೆ ಇರು ಅಂತ ಹೇಳ್ತಾರೆ. ಹೌದಾ ಮಾಮ್ ಅಂತ ಹೇಳಿಬಿಟ್ಟು ಅಂಜನಾ ಅವರು ಶಾಕಲ್ಲಿ ನೋಡ್ತಾ ಇರ್ತಾಳೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.